ನಮಸ್ಕಾರ. ಇವತ್ತು ನಮ್ಮ ಸಾಗರದಲ್ಲಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ರ ಹಿನ್ನೆಲೆಯಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಹಾಗೂ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ಏನು ಸ್ಪೆಷಲ್ ಮಾಡ್ತಾ ಇದ್ದೀವಿ ಅಂತಂದರೆ, ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಡಿಮೆ ಮತದಾನ ಎಲ್ಲೆಲ್ಲಿ ಆಗಿದೆ ಅಂತಹ 32 ಮತಗಟ್ಟೆಗಳಿಗೆ ನಾವು ಪರ್ಸನಲ್ ಆಗಿ ಭೇಟಿ ಕೊಟ್ಟು ಅಲ್ಲಿನ ಮತದಾರರು ಯಾರಿದ್ದಾರೆ ಅವರಿಗೆ ಈ ಸಲ ಕಡ್ಡಾಯವಾಗಿ ಮತ ಚಲಾಯಿಸುವಂತೆ ನಾವು ಅವರ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ನಾವು ಇಒ ಮೇಡಮ್ ಅವರು, ಆಮೇಲೆ CMC ಕಮಿಷನರು ಅವರ ನೇತೃತ್ವದಲ್ಲಿ ಈ ಒಂದು ವಾಹನ ಈಚ್ PSCಗೂ ಹೋಗುತ್ತೆ. 32 ಮತಗಟ್ಟೆಗಳು ಲಾಸ್ಟ್ ಟೈಮ್ ಯಾವುದು ವೋಟಿಂಗ್ ಇತ್ತ ಅವರೆಲ್ಲ ಹೋಗಿ ಅಲ್ಲ ಮತದಾರರದ್ದು ಜಾಗೃತಿ ಕಾರ್ಯಕ್ರಮ ಮಾಡಬೇಕು. ಗ್ರಾಮಾಂತರ ಪ್ರದೇಶದಲ್ಲೂ ಇದೆ, ಇದು ನಗರ ಪ್ರದೇಶದಲ್ಲೂ ಇದಾವೆ. ಸೊ ಆ ನಿಟ್ಟಿನಲ್ಲಿ ನಾವು ಇದನ್ನು ಸ್ವೀಪ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್, ವೆಹಿಕಲ್ ಏನು ವ್ಯವಸ್ಥೆ ಇದೆ ಸರ್? ಇದರೊಳಗೆ ಅದೇ ಈಗ LED ಸ್ಕ್ರೀನ್ ಇರುತ್ತೆ. ಸೊ ಜನ ಅದನ್ನು ನೋಡಿಬಿಟ್ಟು ಇದಕ್ಕೆ ನಮ್ಮ ವೋಟಿಂಗಿಗೆ ಅವರು ಭಾಗಿಯಾಗಬೇಕು ಅಂತ ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಎಷ್ಟು ನಿರೀಕ್ಷೆ ಇದೆ ಸರ್? ಈ ಸಲ ನಮ್ಮದು ಸಾಹೇಬ್ರು ಹೇಳ್ದಂಗೆ 85% ಮೇಲೆ ವೋಟಿಂಗ್ ಆಗುತ್ತೆ. 85 to 90% ವೋಟಿಂಗ್ ಆಗಬೇಕು ಅಂತ ಬಿಟ್ಟು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿದಿನವೂ ನಾವು ಗ್ರಾಮ ಪಂಚಾಯತಿ ಲೆವೆಲಲ್ಲಿ, ನಗರ ಪ್ರದೇಶದಲ್ಲಿ ನಾವು ಸ್ವೀಪ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಜನರು ಈ ಸಲ ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಈ ಬಗ್ಗೆ ತಮ್ಮ ವೈಯಕ್ತಿಕ ಗಮನ ಹರಿಸಿ ಕಡ್ಡಾಯವಾಗಿ ದಿನಾಂಕ 7/5/2024ರಂದು ಮತದಾನ ಮಾಡಬೇಕು ಅಂತ ಬಿಟ್ಟು ನಾವು ತಾಲೂಕು ವತಿಯಿಂದ ಹಾಗೂ ಜಿಲ್ಲಾ ವತಿಯಿಂದ ಕೇಳ್ಕೊಳ್ತೀವಿ. ಮೇಡಮ್, ಈಗ ಕೆಳದಿ ಭಾಗಕ್ಕೆ ತಾವು ಮನವೊಲಿಸ್ಲಿಕ್ಕೆ ಹೋಗಿದ್ದಲ್ಲ, ಕೆಲವೊಂದು ಕಡೆ ಮತದಾನ ಬಹಿಷ್ಕಾರ ಮಾಡಿದ್ರು, ಬೋರ್ಡ್ ಹಾಕಿ ಮತದಾನ ಬಹಿಷ್ಕಾರ ಮಾಡಿದ್ದಾರೆ. ನಾನು ಹೋಗಿರ್ಲಿಲ್ಲ, ಕೆಳದಿಗೆ ಅವರು ನಮ್ಮ PDO ಅವರೇ ಮನವೊಲಿಸಿದ್ರು. ಅವ್ರು ಬೋರ್ಡ್ ತೆಗೆದ್ರು. ಬಟ್ ಇವತ್ತು ನಮ್ಮ ಮಾಧ್ಯಮದವರಿಗೆ ಬರಕ್ಕೆ ಹೇಳಿದಾರಲ್ಲ ಮೇಡಮ್, ಮತ್ತೆ ಬರಕ್ಕೆ ಹೇಳಿದ್ದಾರೆ. ಇಲ್ಲಿ ನಾವು ಬೋರ್ಡ್ ತೆಗೀರಿ, ನಾವು ಬಹಿಷ್ಕಾರ ಮಾಡಿಬಿಡಿ ಅಂದಾಗ PDO ಅವ್ರು ಮನವೊಲಿಸಿದಾಗಲೂ ಒಪ್ಕೊಂಡ್ರು. ಅವ್ರು ಕೆಲವೊಂದು ವ್ಯವಸ್ಥೆಗಳನ್ನ ಏನು ಬೇಡಿಕೆ ಇತ್ತು ಅವ್ರದ್ದು ಬೇಡಿಕೆಗಳನ್ನೆಲ್ಲ ನಾವು ನಮ್ಮ ಹಂತದಲ್ಲಿ ನಾವು ಅದನ್ನು ಸೆಟಲ್ ಮಾಡ್ಕೊಡಕ್ಕೆ ಸಾಧ್ಯ ಇಲ್ಲ. ಅದನ್ನು ಜಿಲ್ಲಾಧಿಕಾರಿಗಳು ಮತ್ತು ಕೋರ್ಟ್ ಮಟ್ಟದಲ್ಲಿ ಅದನ್ನು ಪರಿಹರಿಸ್ಕೋಬೇಕಾಗುತ್ತೆ. ಅದು ನಮ್ಮ ಕೈ ಈಗ ಇರೋದ್ರಿಂದ ನಾವು ಮನವೊಲಿಸೋ ಪ್ರಯತ್ನ ಮಾತ್ರ ಮಾಡ್ಬೋದು. ಅದಕ್ಕೆ ಅವರು ಬಹಿಷ್ಕಾರ ಮಾಡಿದ್ರೆ ಅದರಿಂದ ಏನೇನು ಅನಾನುಕೂಲ ಆಗುತ್ತೆ ಅಂತ ನಾವು ಅವ್ರಿಗೆ ತಿಳಿಸ್ಬೋದೇ ಹೊರತು ನಮ್ಮ ಹಂತದಲ್ಲಿ ಅದನ್ನು ಯಾವ ರೀತಿ ನಾವು ಬಗೆಹರಿಸೋಕ್ಕೆ ಸಾಧ್ಯ ಇಲ್ಲ. ಏನು ಆಶ್ವಾಸನೆ ಕೊಟ್ಟರೆ ಮ್ಯಾಮ್ ಅವರಿಗೆ? ನಾನು ಕೆಳದಿಗೆ ನಾನು ಹೋಗಿಲ್ಲ. ನಾನು ಕೆಳದಿಗೆ ನಮ್ಮ PDO ಅವರೇ ಮನವೊಲಿಸಿ ನಾವು ಒಪ್ಕೊಂಡ್ರು. ಆದರೆ ಮತ್ತೆ ತಮ್ಮನ್ನು ಯಾಕೆ ಬರಕ್ಕೆ ಹೇಳಿದ್ದಾರೆ ಅನ್ನೋದು ವಿಚಾರ ಗೊತ್ತಿಲ್ಲ. ಮತ್ತೆ ಏನಾದರೂ ಬಹಿಷ್ಕಾರ ಅಂತ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಹೋಗಿ ಅವ್ರಿಗೆ ಮನವೊಲಿಸೋ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ನೀವು ನೋಡ್ತಾ ಇರೋದು ಮಲೆನಾಡಿನ ಸುದ್ದಿ ಮಾಧ್ಯಮ. ಇದು ವೆಸ್ಟರ್ನ್ ಘಾಟ್ ನ್ಯೂಸ್, ಬಡ ಜನರ ಧ್ವನಿ.